ಹಲೋ ವೀಕ್ಷಕರೇ, ಬೇಸಿಗೆ ಇದೆ, ಸಂಡಿಗೆ ಮಾಡಿಲ್ಲ ಅಂದರೆ ಹೇಗೆ ಹೇಳಿ. ಈಗ ನೋಡ್ತಿದ್ದೀರಲ್ವ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಇದೇ ರೀತಿ ಸಂಡಿಗೆ ನೀವು ಮಾಡಬೇಕಾ? ಹಾಗಿದ್ರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಬನ್ನಿ ನೋಡೋಣ. ಫಸ್ಟಾಗಿ ನಾನು ರೇಷನ್ ಅಕ್ಕಿ 1 ಕಪ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಅಕ್ಕಿ ತೊಗೋಬೋದು, ಬಟ್ ಮೇಕ್ ಶ್ಯೂರ್ ಅದರಲ್ಲೇ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ರೇಷನ್ ಅಕ್ಕಿನ ನೀವು ಒಂದಿನ ನೆನೆ ಹಾಕಬೇಕಾಗುತ್ತೆ. ಚೆನ್ನಾಗಿ ಒಂದು 5ರಿಂದ 6 ಸಲ ಚೆನ್ನಾಗಿ ಅಕ್ಕಿನ ಹಿಸ್ಕಿ ತೊಳ್ಕೊಳ್ಳಿ. ಅದಾದ ನಂತರ ಇವತ್ತು ನೀವೇನಾದರೂ ಮಧ್ಯಾಹ್ನ 12 ಗಂಟೆಗೆ ನೆನೆ ಹಾಕಿದ್ದೀರಾ ಅಂತ ಹೇಳಿದ್ರೆ, ನೆಕ್ಸ್ಟ್ ಬೆಳಿಗ್ಗೆ 12 ಗಂಟೆಗೆ ನೀವು ಅದನ್ನು ತೆಗೆದು ನೋಡಿದಾಗ ಈ ರೀತಿ ನೆಂದು ಚೆನ್ನಾಗಿ ಅಕ್ಕಿ ನೆಂದಿರುತ್ತೆ. ಸೊ ನಂದು ಕಂಪ್ಲೀಟ್ 1 ಡೇ ಅದು ಕಂಪ್ಲೀಟಾಗಿ ನೆನೆ ಹಾಕಿದ್ದೆ. ಸೊ ಎಷ್ಟು ಚೆನ್ನಾಗಿ ನೆಂದಿತ್ತು ಅಂದರೆ ನೋಡಿ, ಹಂಗೆ ಪೀಸ್ ಮಾಡಿದ್ರೆ ಚೆನ್ನಾಗಿ ಪೀಸ್ ಆಗಬೇಕು. ಈ ಥರ ನೆನೆಸೋದ್ರಿಂದ ಸಂಡಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಬಟ್ಲಲ್ಲಿ ನಾನು 1 ಕಪ್ಪು ಅಕ್ಕಿ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ 1 ಕಪ್ ನೀರು ತೊಗೊಳ್ಳೋಣ. ಸೊ ಆ ನೀರಲ್ಲೇ ನಾವು ಅಕ್ಕಿನ ರುಬ್ಕೋಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ಅಕ್ಕಿನ ರುಬ್ಕೊಳ್ಳೋಕ್ಕೆ ನೀರು ಹಾಕ್ಕೊಂಡು ಮಿಕ್ಕಿರೋದನ್ನ ಬಟ್ಲಿಗೆ ತೊಳ್ಕೊಂಡು ಹಾಕ್ಕೊಳ್ಳಿ. ಈಗ ನೀವು ನೋಡ್ತಿರೋ ಹಾಗೆ ಎಷ್ಟು ಬೇಕೋ ರುಬ್ಬಕ್ಕೆ ಅಷ್ಟನ್ನು ಅದೇ ನೀರಲ್ಲಿ ಉಪಯೋಗಿಸ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ನಿಮಗೆ ಒಂದು ಅಳತೆ ಅಂತ ಇರುತ್ತೆ, ಹಾಗೆ ಒಂದು ಐಡಿಯಾ ಇರುತ್ತೆ. ಸೊ ದಟ್ ಹೆಚ್ಚು ಕಡಿಮೆ ಸಂಡಿಗೆ ಆಗಲ್ಲ ಅಂತ ಹೇಳಿ ಈ ಒಂದು ಐಡಿಯಾ ನಾನು ಹೇಳ್ತಾ ಇರೋದು ನಿಮಗೆ. ನೆಕ್ಸ್ಟು ಈ ಒಂದು ಕಂಟೈನರ್ಗೆ ಚೆನ್ನಾಗಿ ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇಷ್ಟು ನೀರು ಮಿಕ್ತು ಆ ಬಟ್ಲಲ್ಲಿ, ಅದನ್ನು ತೊಳೆದು ಪುನಃ ನಾನು ಅದೇ ಕಂಟೈನರ್ಗೆ ಹಾಕ್ಕೋತಾ ಇದ್ದೀನಿ. ಸೊ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಕ್ಕೂ ಇರಬಾರ್ದು. ನೀವು ಕುದೆ ಹಾಕಬೇಕಾದ್ರೆ ಒಳ್ಳೆ ಕನ್ಸಿಸ್ಟೆನ್ಸಿಲಿರಬೇಕು. ಈಗ ಅಕ್ಕಿಗೆ 5 ಬಟ್ಲು ನೀರು ಹಾಕಿದ ಲೆಕ್ಕ. ಹೆಂಗೆ 5 ಬಟ್ಲು ಅಂತ ಹೇಳಿದ್ರೆ, ನಾವು ಕುದೆ ಹಾಕ್ಕೊಳ್ಳೋಕ್ಕೆ 4 ಬಟ್ಲು ನೀರು ಹಾಕ್ಕೋಬೇಕಾಗುತ್ತೆ ಅದೇ ಬಟ್ಲಲ್ಲಿ. ಸೊ ನೀವು ನೋಡ್ತಾ ಇದ್ದೀರಲ್ವ ಹಿಟ್ಟು, ಈಗ ಇಷ್ಟು ಕನ್ಸಿಸ್ಟೆನ್ಸಿಲಿದೆ. ಇವಾಗ ನಾನು ಕುದೆ ಹಾಕಬೇಕಾದ್ರೆ ಚೆನ್ನಾಗಿರುತ್ತೆ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದೆ ಹಾಕ್ಕೋಬೋದು ನಾನು. ಸೊ ಈ ಒಂದು ಕನ್ಸಿಸ್ಟೆನ್ಸಿ ಆದ ನಂತರ ದಪ್ಪ ತಳ ಇರುವಂಥ ಒಂದು ಪಾತ್ರೆ ತೊಗೊಳ್ಳಿ. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಅದೇ ಒಂದು ಬಟ್ಲಲ್ಲಿ 4 ಬಟ್ಲು ನೀರು ಹಾಕ್ಕೋಬೇಕಾಗುತ್ತೆ. 4 ಬಟ್ಲು ನೀರು ಹಾಕ್ಕೊಂಡ್ರೆ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೋಡಾ ಹಾಕ್ಕೋಬೇಡಿ. ನಾನು ಯಾವುದು ಸೋಡಾ ಕೂಡ ಏನೂ ಹಾಕಿಲ್ಲ. ಆದರೂ ನೀವು ನೋಡಿದ್ದೀರಾ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಮತ್ತು ಈ ಒಂದು ಮೆಣಸಿನ್ಕಾಯಿನ ರುಬ್ಕೋತಾ ಇದ್ದೀನಿ. ಕೆಲವರು ಕೊತ್ತಂಬರಿ ಸೊಪ್ಪು ಹಾಕ್ಕೋತಾರೆ, ಬಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ. ಬಟ್ ನೀವು ಹಾಕ್ಕೋಬೋದು ಫ್ರೆಂಡ್ಸ್, ತೊಂದರೆ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ರುಬ್ಬಿಟ್ಕೊಂಡು ಸೈಡಲ್ಲಿ ಚೆನ್ನಾಗಿ ನೀರು ಕುದೆ ಬರ್ತಿದೆ. ಸೊ ಕುದಿ ಬಂದಾದಮೇಲೆ ನೋಡಿ, ಈ ಥರ ಹಿಟ್ಟಿನ ಕೋಲಲ್ಲಿ ತಿರುಗಿಕೊಂಡು ಈ ಥರ ನಾನು ಹಾಕ್ಕೋತಾ ಇದ್ದೀನಿ. ನಿಮಗೆ ಹಿಟ್ಟಿನ ಕೋಲಲ್ಲಿ ತಿರುವಕ್ಕೆ ಬರುತ್ತೆ ಅಂದರೆ ಅದನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ಯಾವುದಾದ್ರೂ ಸೌಟೋ ಅಥವಾ ಅನ್ನದ ಕೈಯೋ ತೊಗೊಂಡು ತಿರುವ್ಕೋಬೋದು. ಬಟ್ ಮುದ್ದೆ ಕೋಲಿದ್ದರೆ ನಮಗೆ ಈಸಿ ಆಗುತ್ತೆ ಚೆನ್ನಾಗಿ ತಿರುವಕ್ಕೆ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಇದೇ ರೀತಿ ಸ್ಟಿರ್ ಮಾಡ್ಕೋತಾ ಇರಬೇಕಾಗುತ್ತೆ. ಈಗ ನೋಡಿದ್ದೀರಾ ಸ್ವಲ್ಪ ಗಟ್ಟಿ ಆಯಿತು. ಈ ಒಂದು ಟೈಮಲ್ಲಿ ನಾವು ರುಬ್ಬಿರೋ ಅಂಥ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಇದಕ್ಕೆ ನಾನು 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ರುಬ್ಬಬಾರ್ದು, ಜೀರಿಗೆನ ಹಾಗೆ ಹಾಕಬೇಕು. ಇಲ್ಲಿ ಜೀರಿಗೆ ಹಾಕಿರೋವಂಥ ಒಂದು ಕ್ಲಿಪ್ ಇರಲಿಲ್ಲ, ಬಟ್ ನಾನು ಹಾಕಿದ್ದೀನಿ. ಜೀರಿಗೆ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲೇ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ತಿರುವ್ಕೋಬೇಕಾಗ್ತಾ ಇರುತ್ತೆ. ಈ ಥರ ತಿರುವ್ಕೊತ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈಗ ಇದು ಇನ್ನೊಂದು ಕಲರ್ ಆಗುತ್ತೆ. ಹೆಂಗೆ ಅಂದರೆ, ಈ ಅಕ್ಕಿ ಬೆಂದ ಮೇಲೆ ಯಾವ ಕಲರ್ ಆಗುತ್ತೋ ಆ ಕಲರ್ ಬರುತ್ತೆ. ನೋಡ್ತಾ ಇದ್ದೀರಲ್ವ, ವೈಟ್ ಇದ್ದಿದ್ದು ಸ್ವಲ್ಪ ಆಫ್ ವೈಟ್ ಥರ ಆಗ್ತಾಯಿದೆ. ಈ ಒಂದು ಟೈಮಲ್ಲಿ ನೀವು ಅನ್ಕೋಬೇಕು ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಕಂಪ್ಲೀಟ್ ವೈಟ್ ಇದ್ದಿದ್ದು ಸ್ವಲ್ಪ ಬೇರೆ ಕಲರ್ ಟರ್ನ್ ಆಗುತ್ತೆ. ಆ್ಯಂಡ್ ಈ ಒಂದು ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಅಂದರೆ ಬೆಣ್ಣೆ ಥರ ಇರುತ್ತೆ. ಯಾವುದೇ ಎಕ್ಸ್ಟ್ರಾ ವಾಟರ್ ಯೂಸ್ ಮಾಡಿಲ್ಲ, ನಾನು ಹೇಳಿದ ಅಳತೆ ಬಿಟ್ಟು.
ಇವಾಗ ಮುದ್ದೆಲಿರುವಂಥ ಹಿಟ್ಟನ್ನು ಎಲ್ಲ ನಾನು ತೊಗೊಂಡು ಎಲ್ಲ ನೀಟಾಗಿ ಇಟ್ಕೊತಾ ಇದ್ದೀನಿ. ಒಂದು ಸಂಡಿಗೆ ಹಾಕೋಕ್ಕಿಂತ ಒಂದು 15 ನಿಮಿಷ ವೆಯ್ಟ್ ಮಾಡಿ, ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಅದು. ಸೊ ನಾವು ಹಾಕೋಕ್ಕೆ ಆಗಲ್ಲ, ಕೈ ಸುಡುತ್ತೆ. ಅದಕ್ಕೋಸ್ಕರ ಒಂದು 15 ನಿಮಿಷ ಬಿಟ್ಟರೆ ಏನೂ ತೊಂದರೆ ಇಲ್ಲ, ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ. ಇನ್ನು ಬಿಸಿಲಿಗೆ ನೀವು ಇವಾಗ ಒಂದು ಪಾಪಡ್ ಶೀಟ್ಸ್ ಬರುತ್ತೆ, ಅದ್ರ ಮೇಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ನಂತರ ಸ್ಯಾರಿ ಮೇಲಾದರೂ ಹಾಕ್ಕೋಬೋದು. ನನ್ನ ಹತ್ರ ಶೀಟ್ ಇರಲಿಲ್ಲ, ಅದಕ್ಕೋಸ್ಕರ ನಿಮಗೆ ಸ್ಯಾರಿ ಮೇಲೆ ತೋರಿಸ್ತಾ ಇದ್ದೀನಿ ನಾನು. ಸೊ ಒಂದು ಕುಕ್ಕರಲ್ಲಿ ಎಷ್ಟು ಸಂಡಿಗೆ ಆಗುತ್ತೆ, ಅಥವಾ ಒಂದು ಚಿಕ್ಕ ಬೊಟ್ಲಲ್ಲಿ ಅಂತ ಒಂದು ಚಿಕ್ಕ ಬೊಟ್ಲಲ್ಲಿ ಎಷ್ಟು ಸಂಡಿಗೆ ಆಗುತ್ತೆ ಅಂತ ನೀವೇ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ, ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿತ್ತಲ್ವ, ನಾವೇ ಮಾಡಿರೋವಂಥ ಸಂಡಿಗೆನ ಮಾಡ್ಕೊಂಡು ತಿಂದರೆ ನಮಗೂ ಕೂಡ ಖುಷಿ, ನಾವೇ ಮಾಡಿದ್ದೀವಿ ಅಂತ. ಹಾಗೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಅಥವಾ ಸೋಡಾ ಇಲ್ದಂಗೆ ನಾವು ತಿನ್ಬೋದು. ಇನ್ನು 3 ದಿನ ಒಣಗಿಸಿದ ನಂತರ ನೋಡಿ ಈ ಥರ ಕಚ್ಕೊಂಡಿರುತ್ತೆ, ಹೆದರ್ಕೋಬೇಡಿ. ನೀವು ಹೆಂಗೆ ತೆಗಿಬೇಕಂದ್ರೆ ಸೀರೆನ ಉಲ್ಟಾ ಮಾಡಿ ನೀರು ಹಾಕಿ ಅದಾಗದೆ ಎಲ್ಲ ಎದ್ದು ಬರುತ್ತೆ ನೋಡಿ, ಈ ಥರ ಬರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಹಿಂದೆ ಸೀರೆಗೆ ನೀರು ಹಾಕಿದ್ರೆ ಮೇಲಿಂದ ಈ ಥರ ಒಂದು ಸಂಡಿಗೆ ಎದ್ದು ಬರುತ್ತೆ. ನೀವಿನ್ನು ದಪ್ಪಗೆ ಹಾಕ್ಕೋಬೋದು, ಸಣ್ಣಕ್ಕೆ ಹಾಕ್ಕೋಬೋದು, ನಿಮ್ಗೆ ಯಾವುದೇ ರೀತಿಯ ಬೇಕಾದರೂ ಹಾಕ್ಕೋಬೋದು. ಎಷ್ಟು ಕ್ರಿಸ್ಪಿಯಾಗಿ ಒಣಗಿದೆ ನೋಡಿ. ಅರ್ಧಂಬರ್ಧ ಒಣಗಿಸಿದ್ರೆ ಅದು ಬೂಸ್ಟ್ ಬಂದುಬಿಡುತ್ತೆ. ಸೊ ನೀಟಾಗಿ ಒಣಗಿಸ್ಕೊಳ್ಳಿ. ಇದಾದ ನಂತರ ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಚೂರು ಸೋಡಾ ಹಾಕಿಲ್ಲ, ಯಾವುದೇ ಕಲ್ಲರ್ ಹಾಕಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹೆಂಗೆ ಹೂವು ಥರ ಹರಡ್ಕೊತಾ ಇದೆ ನೋಡಿ. ನೀವು ಇದೇ ರೀತಿ ಮಾಡ್ಬೋದು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂದರೂ ಏನೂ ಭಯ ಬೇಡ, ಸ್ವಲ್ಪ ಅಕ್ಕಿ ಹಾಕಿ ಟ್ರೈ ಮಾಡಿ. ಆ್ಯಂಡ್ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ, ನೀವೇ ನೋಡಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ. ಬೇಸಿಗೆಗಾಲ ಇದೆ, ಮಳೆ ಬರೋಕ್ಕಿಂತ ಮುಂಚೆ ಈ ಥರ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ಕೊಂಡು